ಮೊದಲನೆಯದಾಗಿ ನನಗೆ ಬ್ರಹ್ಮಜ್ಞಾನ ತಿಳಿಸಿಕೊಟ್ಟ ನಮ್ಮ ಅಚ್ಚುಮೆಚ್ಚಿನ ಗುರುಗಳಾದ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳ ಪಾದಕಮಲಗಳಿಗೆ ಚಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಮರಣವೇ ಮಧುರ ಪುಸ್ತಕವನ್ನು ಓದಲು ಬಯಸುತ್ತೇನೆ. ಇದರ ಮೂಲ ಮ್ಯಾಥ್ಯೂ ಮ್ಯಾಕೆ, ಜೋರ್ಡನ್ ಮ್ಯಾಕೆ. ಕನ್ನಡಕ್ಕೆ ಅನುವಾದ ಮಾಡಿರುವವರು ವಿನುತಾ ಕೆ. ಅನುವಾದಕರ ಮಾತು. 2020ರಲ್ಲಿ ನನ್ನ ಗೆಳತಿಯಾದ ರಶ್ಮಿಯವರಿಂದ ಧ್ಯಾನ ಪರಿಚಯವಾದಾಗಿನಿಂದ ನಾನು ನನ್ನನ್ನು ಧ್ಯಾನ ಸಾಧನೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದೇನೆ. ನಾನು ಧ್ಯಾನ ಪ್ರಾರಂಭಿಸಿದಾಗಿನಿಂದ ನನ್ನ ಜೀವನದಲ್ಲಿ ನಾನು ಸಂತೋಷವಾಗಿ, ಆರೋಗ್ಯವಾಗಿ, ಎಲ್ಲ ರೀತಿಯಲ್ಲೂ ಅದ್ಭುತವಾದ ಜೀವನವನ್ನು ನಡೆಸುತ್ತಿದ್ದೇನೆ. ನನ್ನ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ಆಶೀರ್ವಾದದೊಂದಿಗೆ ವಿಶ್ವ ಚೈತನ್ಯ ಕ್ವಾಂಟಮ್ ಫೌಂಡೇಶನ್ನಿಂದ ಒದಗಿ ಬಂದ ದಿ ಲುಮಿನಸ್ ಲ್ಯಾಂಡ್ಸ್ಕೇಪ್ ಆಫ್ ದ ಆಫ್ಟರ್ ಲೈಫ್ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡುವ ಅವಕಾಶ ನನ್ನ ಅಂತರಾಳದಲ್ಲಿ ಹುದುಗಿದ್ದ ಮರಣ ಭಯವನ್ನು ಸಂಪೂರ್ಣವಾಗಿ ತೊಡೆದುಹಾಕಿದೆ. ಪತ್ರಿಜಿಯವರು ಹೇಳಿದಂತೆ ನಾವು ಹೇಗೆ ಜನನವನ್ನು ಸಂಭ್ರಮಿಸುತ್ತೇವೋ ಹಾಗೆ ಮರಣವನ್ನೂ ಸಂಭ್ರಮಿಸಬೇಕು ಎನ್ನುವುದು ನನ್ನ ಅರಿವಿಗೆ ಬಂದಿದೆ. ಮರಣವು ಜೀವನದ ಅಂತ್ಯವಲ್ಲ, ಅದು ಒಂದು ಪರಿವರ್ತನೆಯ ಸಮಯ, ಹೊಸ ಅಧ್ಯಾಯದ ಆರಂಭ ಎಂಬ ಸತ್ಯದರ್ಶನವಾಗಿದೆ. ಈ ಪುಸ್ತಕವನ್ನು ಅನುವಾದಿಸಲು ಅವಕಾಶ ಮಾಡಿಕೊಟ್ಟ ವಿಶ್ವ ಚೈತನ್ಯ ಕ್ವಾಂಟಮ್ ಫೌಂಡೇಶನ್ ಸಂಸ್ಥಾಪಕರಾದ ಶ್ರೀಯುತ ಪ್ರಕಾಶ್ ಬಾಬು ಹಾಗೂ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದ ಎಲ್ಲ ಆತ್ಮ ಚೈತನ್ಯಗಳಿಗೂ, ನನ್ನ ಪತಿ ಡಾಕ್ಟರ್ ಮಿಥುನ್ ಬಿ ಎನ್ ಹಾಗೂ ಕುಟುಂಬದವರಿಗೂ, ಸ್ನೇಹಿತರಿಗೂ ನನ್ನ ಆತ್ಮಪೂರ್ವಕ ಕೃತಜ್ಞತೆಗಳು. ವಿನುತಾ ಕೆ, ಬೆಂಗಳೂರು. ಮರಣವೇ ಮಧುರ. ಮರಣಾನಂತರ ಜೀವನದ ಪ್ರಕಾಶಮಾನ ಭೂದೃಶ್ಯ. ಇಲ್ಲಿ ಈ ಜೀವನದ ಆಚೆಗೆ ನಾವು ಯಾವುದಕ್ಕೆ ಕಾಯುತ್ತಿದ್ದೇವೆ ಮತ್ತು ಅದಕ್ಕಾಗಿ ಈಗ ಹೇಗೆ ತಯಾರಾಗಬೇಕು ಎಂಬುದರ ಕುರಿತು ಅವರ ಆತ್ಮಪ್ರೇರಿತ ಜೀವನವನ್ನು ನಮಗೆ ನೀಡಲಾಗುತ್ತದೆ. ಪ್ರಜ್ಞೆಯು ಶಾಶ್ವತವಾಗಿದೆ, ಪ್ರೀತಿಯೇ ಸರ್ವಸ್ವ ಮತ್ತು ಸಾವು ಅಂತ್ಯವಲ್ಲ, ಆದರೆ ಹೊಸ ಆರಂಭಗಳ ಸರಣಿ ಎಂದು ನಾವು ಕಲಿಯುತ್ತೇವೆ. ಮರಣಾನಂತರ ಜೀವನದ ಕುರಿತಾದ ಚಿಂತನೆಯನ್ನು ಪ್ರಚೋದಿಸುವುದರ ಜೊತೆಗೆ ಈ ವಿಸ್ತಾರವಾದ ಪುಸ್ತಕವು ನಿಮಗೆ ಆರಾಮವನ್ನು ನೀಡುತ್ತದೆ. ನೀವು ಯಾರು, ಏನಾಗಿದ್ದೀರಿ ಮತ್ತು ನೀವು ಏಕೆ ಇಲ್ಲಿದ್ದೀರಿ ಎಂಬುದರೊಂದಿಗೆ ನಿಮ್ಮನ್ನು ಮರುಸಂಪರ್ಕಿಸಲು ಸವಾಲು ಹಾಕುತ್ತದೆ. ಮಾನವನು ಸಾವಿಗೆ ನಿಕಟವಾಗಿ ದೇಹತ್ಯಾಗ ಮಾಡಿ ಈ ಭೂಗ್ರಹವನ್ನು ದಾಟಿ ಅದರ ಎಲ್ಲೆಯನ್ನು ಮೀರಿ ಆ ದಿಕ್ಕಿನಲ್ಲಿ ಪ್ರಯಾಣ ಮಾಡುವಾಗ ನಾವು ನಿರೀಕ್ಷಿಸಬಹುದಾದ ನಿಖರವಾದ ಒಳನೋಟದ ಅನುಭೂತಿಯನ್ನು ಅತ್ಯಂತ ಪ್ರಭಾವಿತವಾಗಿ ತಿಳಿಸಿದ್ದಾರೆ. ಮರಣಾನಂತರ ಜೀವನದಲ್ಲಿ ಅಡಗಿರುವ ಪ್ರೀತಿಪೂರ್ವಕವಾದ ಅನುಭೂತಿಯ ಪೂರ್ವವೀಕ್ಷಣೆಗಾಗಿ ಮ್ಯಾಥ್ಯೂ ಮತ್ತು ಜೋರ್ಡನ್ ಅವರು ಆಕಾಶಿಕ್ ದಾಖಲೆ, ಪ್ರಜ್ಞೆ ಮತ್ತು ಶಕ್ತಿಯ ಸಂಪೂರ್ಣವಾದ ವಿವರಣೆಯನ್ನು ನೀಡಿದ್ದಾರೆ. ಇದು ನಮ್ಮ ಮನಸ್ಸನ್ನು ಮಾತ್ರವಲ್ಲದೆ ಹೃದಯವನ್ನೂ ತೆರೆಯಲು ಸುಂದರವಾದ ಮಾರ್ಗದರ್ಶಿಯಾಗಿದೆ. ಮುನ್ನುಡಿ. ನೀವು ಕೊನೆಯ ಬಾರಿಗೆ ಪರಿಚಯವಿಲ್ಲದ ಸ್ಥಳಕ್ಕೆ ಪ್ರವಾಸವನ್ನು ಯೋಜಿಸಿದ್ದು ಯಾವಾಗ? ಬಹುಶಃ ನೀವು ಎಲ್ಲ ಜನರಂತೆ ಚಿಂತಿಸುವುದಾದರೆ ಮುಂಗಡ ಯೋಜನೆ ಮಾಡಿಕೊಂಡು ಅಗತ್ಯವಿರುವ ಮಾರ್ಗದರ್ಶಿ ಪುಸ್ತಕ ಮತ್ತು ನಕ್ಷೆಯನ್ನು ಖರೀದಿಸುತ್ತೀರಾ. ಹಾಗೆ ಸ್ಥಳೀಯ ಆಹಾರ, ಭಾಷೆ, ಭೌಗೋಳಿಕತೆ ಮತ್ತು ಅಲ್ಲಿನ ಪದ್ಧತಿಗಳ ಮಾಹಿತಿಗಾಗಿ ಇಂಟರ್ನೆಟ್ಟಲ್ಲಿ ಹುಡುಕಾಟವನ್ನು ಮಾಡುತ್ತೀರಾ. ಕೇವಲ ಕೆಲವೇ ಜನರು ಮಾತ್ರ ಯಾವುದೇ ನಿರೀಕ್ಷೆ ಮತ್ತು ಅಪೇಕ್ಷೆಗಳಿಲ್ಲದೆ ಹೊಸ ಗಮ್ಯಸ್ಥಾನಕ್ಕೆ ಪ್ರಯಾಣಿಸುತ್ತಾರೆ. ದುರದೃಷ್ಟವಶಾತ್ ಆ ದಿಕ್ಕಿನ ಪ್ರಯಾಣವನ್ನು ಕುರಿತು ನಿಖರವಾಗಿ ಏನನ್ನೂ ಹೇಳುವುದು
ಅಸಾಧ್ಯವೇ ಸರಿ. ಯಾವುದೇ ಮಾನವನು ಕೂಡ ಭೌತಿಕ ದೇಹದ ಅಂತಿಮ ವಾಸ್ತವವಾದ ಸಾವಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇದು ಸಂಭಾಷಣೆಗೆ ಒಂದು ಜನಪ್ರಿಯವಲ್ಲದ ಮತ್ತು ಅಹಿತಕರ ವಿಷಯವಾಗಿದೆ. ಈ ಅಹಿತಕರ ವಿಷಯವನ್ನು ಕುರಿತು ಮಾತನಾಡುವುದು ಭಾವನಾತ್ಮಕ ತಳಮಳವನ್ನುಂಟು ಮಾಡುವ ಅಂಶವಾಗಿದೆ ಮತ್ತು ಕೊನೆಯ ಗಳಿಗೆ ಎಷ್ಟೋ ನಿರ್ಧಾರಗಳು ಹಾಗೇ ಉಳಿದು ಹೋಗುತ್ತದೆ. ಪರಿಣಾಮವಾಗಿ ಮರಣಾನಂತರ ಜೀವನದ ಬಗ್ಗೆ ಮಾಹಿತಿಯು ಊಹಾಪೂರ್ವಕವಾಗಿಯೂ ತಪ್ಪಾಗಿ ಅರ್ಥೈಸಿಕೊಳ್ಳಲ್ಪಟ್ಟಿದೆ. ಈ ಅಜ್ಞಾನದ ಕಾರಣದಿಂದಾದ ಅಜ್ಞಾತ ಭಯ ಮತ್ತು ಮರಣಾನಂತರ ಜೀವನದ ಆಧಾರಿತ ಕಥೆಗಳನ್ನು ಕೇಳಿದಾಗ ಅದು ಗ್ರಿಮ್ಸ್ ಅವರ ಕಾಲ್ಪನಿಕ ಕಥೆಗಳಂತೆ ಕಂಡುಬರುತ್ತದೆ. ಈ ಗಮ್ಯಸ್ಥಾನಕ್ಕೆ ಪ್ರಯಾಣ ಬೆಳೆಸಲು ಕೇವಲ ಕೆಲವೇ ಮಾರ್ಗದರ್ಶಿ ಪುಸ್ತಕಗಳು ಲಭ್ಯವಿದೆ. ಇದರಲ್ಲಿ ಪ್ರಸಿದ್ಧವಾದ ಮಾರ್ಗದರ್ಶಿ ಪುಸ್ತಕವೆಂದರೆ ದಿ ಟಿಬೆಟಿಯನ್ ಬುಕ್ ಆಫ್ ದಿ ಡೆಡ್. ಇದರಲ್ಲಿ 18ನೇ ಶತಮಾನಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಅನುವಾದಿಸಲಾಗಿದೆ. ಇದು ಟಿಬೆಟಿಯನ್ ಬುಕ್ ಆಫ್ ದಿ ಡೆಡ್ಗೆ ಇರುವ ಬೋಧನೆಯನ್ನು ಒಳಗೊಂಡಿದೆ. ಪಶ್ಚಿಮದಲ್ಲಿ ಯಾವುದೇ ಬೆಸ್ಟ್ ಸೆಲ್ಲರ್ ಪಟ್ಟಿಯಲ್ಲಿ ಇದು ಕಾಣಸಿಗುವುದಿಲ್ಲ. ಮರಣಾನಂತರ ಜೀವನದ ವಿವರವಾದ ವಿವರಣೆಯು ಮತ್ತೊಂದು ಅಸಾಮಾನ್ಯ ಪುಸ್ತಕವಾದ ಲೋನ್ಲಿ ಪ್ಲಾನೆಟ್ಸ್ ಅಥವಾ ಪೋರ್ಡೋಸ್ ಟ್ರಾವೆಲ್ ಗೈಡ್ನಲ್ಲಿ ಕಂಡುಬರುತ್ತದೆ. ಈ ಪುಸ್ತಕವು ಪ್ರಸಿದ್ಧವಾಗದಿದ್ದಕ್ಕೆ ಕಾರಣವೇನೆಂದರೆ ಪುಸ್ತಕದಲ್ಲಿನ ತೂಕವಾದ ವಿಷಯ, ಪ್ರಸ್ತುತ ನಡೆಸಿರುವ ಆತ್ಮದ ಪ್ರಯಾಣದ ವಿಷಯಗಳು ಹಾಗೂ ಅದರ ಕಷ್ಟಕರವಾದ ಬರವಣಿಗೆಯ ಶೈಲಿಯಿಂದ ಜನಗಳ ಮನಮುಟ್ಟದೆ ದೊಡ್ಡ ರಹಸ್ಯವಾಗಿಯೇ ಉಳಿದಿದೆ. ಎಂಟರ್ ಮ್ಯಾಥ್ಯೂ ಮತ್ತು ಜೋರ್ಡನ್ ಮ್ಯಾಕೆ. ಈ ಪುಸ್ತಕದಲ್ಲಿನ ವಿಷಯಗಳು ಸ್ಪಷ್ಟವಾಗಿ ಮತ್ತು ಸಂಕ್ಷಿಪ್ತವಾಗಿದೆ. ಚಾನೆಲಿಂಗ್ ಪ್ರಕ್ರಿಯೆ ಮುಖಾಂತರ ತಂದೆ ಮತ್ತು ಮಗ ಮರಣಾನಂತರ ಜೀವನದ ಬಗ್ಗೆ ಮಾರ್ಗದರ್ಶಿ ಪುಸ್ತಕವನ್ನು ಪ್ರಸ್ತುತಪಡಿಸಿದ್ದಾರೆ. ಮ್ಯಾಥ್ಯೂ ಅವರು ಈ ಪುಟಗಳಲ್ಲಿ ಹಂಚಿಕೊಳ್ಳಲಾದ ವಿವರಣೆಯನ್ನು ಪರಿಗಣಿಸಲು ಸಾಧ್ಯವಾಗದಿದ್ದರೂ ಪ್ರಖ್ಯಾತ ಮನಃಶಾಸ್ತ್ರಜ್ಞರಾದ ಅವರು ಈ ರೀತಿಯ ಸಂಕ್ಷಿಪ್ತವಾದ ಸನ್ನಿವೇಶವನ್ನು ಹಿಂದೆಂದೂ ಊಹಿಸಿರಲಿಲ್ಲ ಎಂದು ವಾದಿಸುತ್ತಾರೆ. ಅವರ ಈ ಪುಸ್ತಕದಲ್ಲಿ ಹೇಗೆ ಅನುಬಂಧಗಳು ಮೂಡಿಬಂದಿದೆಯೋ ಹಾಗೆ ಚಾನೆಲಿಂಗ್ ಪ್ರಕ್ರಿಯೆಯ ಮುಖಾಂತರ ಹಂತ ಹಂತವಾಗಿ ನಿಮ್ಮನ್ನು ಕರೆದೊಯ್ಯಬಹುದು. ಇದರಿಂದ ನಿಮಗೆ ಸ್ವಯಂ ಚಾನೆಲಿಂಗ್ ಪ್ರಕ್ರಿಯೆಯ ಅನುಭೂತಿ ದೊರೆಯುತ್ತದೆ. ಕೊನೆಯಲ್ಲಿ ಜೋರ್ಡನ್ ಅವರು ಪ್ರಸ್ತುತಪಡಿಸಿರುವ ವಿಷಯವು ಎಷ್ಟರ ಮಟ್ಟಿಗೆ ಸತ್ಯವೆಂದು ನಾವೇ ಅನುಭವಪೂರ್ವಕವಾಗಿ ತೀರ್ಮಾನಿಸಬಹುದಾಗಿದೆ. ಅವರು ಮಂಡಿಸಿರುವ ವಿಷಯವನ್ನು ನಂಬುವುದು ನಮ್ಮ ಆಯ್ಕೆಯಾಗಿದೆ. ನಮ್ಮ ಅಂತಃಪ್ರಜ್ಞೆಯಿಂದ ನಾವು ಸರಿ ತಪ್ಪುಗಳನ್ನು ನಿರ್ಧರಿಸಬಹುದಾಗಿದೆ. ಈ ಪುಸ್ತಕವನ್ನು ನಾವು ಓದುವಾಗ ನಮ್ಮ ಗಮನವನ್ನು ನಾವು ಅನಾಹತ ಮತ್ತು ಮಣಿಪುರ ಚಕ್ರದ ಕಡೆ ಹರಿಸಬೇಕಾಗುತ್ತದೆ. ಈ ಪುಸ್ತಕದಲ್ಲಿನ ಮಾಹಿತಿಯು ನಿಜವೇ ಆಗಿದ್ದರೆ ನಿಮಗೆ ಅನಾಹುತ ಮತ್ತು ಮಣಿಪುರ ಚಕ್ರದಲ್ಲಿ ಮುಕ್ತತೆ ಮತ್ತು ಹಗುರತೆಯ ಅನುಭವವಾಗುತ್ತದೆ. ಈ ಮಾಹಿತಿಯು ನಿಮ್ಮಲ್ಲಿನ ತರಂಗಗಳನ್ನು ಪ್ರಚೋದಿಸದಿದ್ದರೆ ನಿಮಗೆ ಬಿಗಿಯಾದ ಅನುಭವವಾಗುತ್ತದೆ. ಈ ಪ್ರತಿಕ್ರಿಯೆಯು ನಿಮ್ಮ ಮೂಲ ದೃಷ್ಟಿಕೋನದ ಬದಲಾವಣೆಯ ಭಯದಿಂದಿರಲು ಆಗಿರಬಹುದು. ಪುಸ್ತಕದಲ್ಲಿನ ಸಾಕಷ್ಟು ಮಾಹಿತಿಗಳು ಪಾಲಿಸಬೇಕಾದ ನಂಬಿಕೆಗಳಿಗೆ ಸವಾಲು ಹಾಕಬಹುದು. ನಮ್ಮ ಶಿಕ್ಷಕರು ನಮ್ಮನ್ನು ತೀವ್ರವಾಗಿ ಕಾಡದಿದ್ದರೆ ಅವರು ತಮ್ಮ ಕೆಲಸವನ್ನು ಮಾಡುತ್ತಿಲ್ಲ ಎಂದು ಬುದ್ಧಿವಂತ ಮಹಿಳೆ ಒಮ್ಮೆ ಹೇಳಿದರು. ದ ಲುಮಿನಸ್ ಲ್ಯಾಂಡ್ಸ್ಕೇಪ್ ಆಫ್ ದ ಆಫ್ಟರ್ ಲೈಫ್ನಲ್ಲಿ ಜೋರ್ಡನ್ ಅವರು ಶಿಕ್ಷಕರ ಪಾತ್ರ ವಹಿಸಿದ್ದಾರೆ. ಜೋರ್ಡನ್ ಅವರ ಪರಿಕಲ್ಪನೆಗಳು ನಿಮಗೆ ಸ್ವಲ್ಪ ಅಸ್ವಸ್ಥತೆಯನ್ನು ಉಂಟು ಮಾಡಬಹುದು. ಆಗ ನೀವು ವಿಶ್ರಮಿಸಿ ಮತ್ತು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಜೋರ್ಡನ್ ಹೊಂದಿರುವ ವೈಯಕ್ತಿಕ ಅನುಭವವನ್ನು ಹೊಂದಿರದವರಿಂದ ನಿಮ್ಮ ನಂಬಿಕೆಗಳು ರವಾನಿಸಲ್ಪಟ್ಟಿರುವ ಸಾಧ್ಯತೆಯನ್ನು ಮನರಂಜಿಸಲು ಸಿದ್ಧರಾಗಿರಿ. ಹಲವು ವರ್ಷಗಳ ಸಾಧನೆಯ ನಂತರ ಮೊಟ್ಟಮೊದಲ ಬಾರಿಗೆ ಮ್ಯಾಥ್ಯೂ
ಅವರ ಹಾಗೆ ನಾನೂ ಕೂಡ ಮೇಲಿನ ಪ್ರಜ್ಞಾಲೋಕದಿಂದ ಪದ್ಯ ರೂಪದಲ್ಲಿ ಸಂದೇಶವನ್ನು ಸ್ವೀಕರಿಸುವ ಅದ್ಭುತವಾದ ಅನುಭೂತಿಯಾಯಿತು. ನಾನು ನನ್ನ ಎಲ್ಲ ಅನುಮಾನ ಭಯವನ್ನೂ ಬಿಟ್ಟು ನನ್ನ ಹೃದಯಕ್ಕೆ ಸಂಪೂರ್ಣವಾಗಿ ಶರಣಾದೆ. ನಾನು ಚಾನಲಿಂಗ್ ಪ್ರಕ್ರಿಯೆಯನ್ನು ಪ್ರಶಂಸಿಸುತ್ತೇನೆ. ಇದು ಪ್ರೀತಿಪೂರ್ವಕವಾದ ವಾಸ್ತವಕ್ಕೆ ಕಿಟಕಿ ಇದ್ದ ಹಾಗೆ. ಇದು ನಮ್ಮ ಉಸಿರಿನಂತೆ ನಿಕಟವಾದದ್ದು ಮತ್ತು ಅಂತಿಮವಾಗಿ ನಮ್ಮ ಭೌತಿಕ ಮನೆಗಳಿಗಿಂತ ಹೆಚ್ಚು ಪರಿಚಿತವಾದದ್ದು. ಆಯಾ ಸಂಶೋಧನಾ ವಿದ್ಯಾರ್ಥಿಗಳಿಂದ ಪರೀಕ್ಷಿಸಲ್ಪಟ್ಟ ಮಾಧ್ಯಮವಾಗಿ ನಾನು ಜೋರ್ಡನ್ ನಂತರ ಸಾವಿರಾರು ಆತ್ಮಗಳೊಂದಿಗೆ ಸಂವಹನ ನಡೆಸುವ ವೈಯಕ್ತಿಕ ಅನುಭವವನ್ನು ಹೊಂದಿದ್ದೇನೆ. US ನೇವಿ ಕಮಾಂಡರ್ ಮತ್ತು ಕಮಾಂಡರ್ ಆಫೀಸರ್ ಹುದ್ದೆಗೆ ಧನ್ಯವಾದಗಳು. ಆತ್ಮದಿಂದ ಒದಗಿಸಲಾದ ಪರಿಶೀಲಿಸಬಹುದಾದ ಪುರಾವೆಗಳು ಯಾವುದಕ್ಕೂ ಕಡಿಮೆಯಿಲ್ಲ ಮತ್ತು ಅವರ ಉಪಸ್ಥಿತಿಯು ಸ್ಪಷ್ಟವಾದ ಭಾವನೆಯು ಇವುಗಳು ಅತಿಯಾದ ಕಲ್ಪನೆಯ ವರ್ಣದ್ರವ್ಯಗಳಲ್ಲ ಎಂದು ನನಗೆ ಮನವರಿಕೆ ಮಾಡಿಕೊಟ್ಟಿದೆ. ಮರಣಾನಂತರದ ಜೀವನಕ್ಕೆ ಉತ್ತೀರ್ಣರಾದವರ ಪುರಾವೆಗಳ ಪ್ರತಿಪಾದನೆಯು ಈ ಜೀವನವು ಇದೆಲ್ಲವೂ ಅಲ್ಲ ಎಂದು ನಿಮಗೆ ಭರವಸೆ ನೀಡಲು ನನಗೆ ಅನುವು ಮಾಡಿಕೊಡುತ್ತದೆ. ಈ ಪುಸ್ತಕದಲ್ಲಿ ಜೋರ್ಡನ್ ಅವರು ಸ್ಪಷ್ಟವಾಗಿ ಹೇಳುವುದೇನೆಂದರೆ, ಸಾವು ಎನ್ನುವುದು ಆತ್ಮಕ್ಕೆ ನಮ್ಮ ಶಾಶ್ವತ ಅಸ್ತಿತ್ವದಲ್ಲಿ ಮತ್ತೊಂದು ಅಧ್ಯಾಯಕ್ಕೆ ಹೋಗುವ ಪರಿವರ್ತನೆಯಾಗಿದೆ. ಜೋರ್ಡನ್ ಅವರು ಈ ಪುಸ್ತಕದಲ್ಲಿ ತಿಳಿಸಿರುವ ಮರಣಾನಂತರದ ಜೀವನದ ಹೆಚ್ಚಿನ ಮಾಹಿತಿಯ ಪರಿಚಯ ನನಗೆ ಇದೆ. ಅವರ ಮಾತುಗಳು ಸತ್ಯವೆಂದು ಬಲವಾಗಿ ದಾಖಲಾಗುತ್ತದೆ. ನನ್ನ ಆತ್ಮಲೋಕದ ಮಾರ್ಗದರ್ಶಕರು ಮತ್ತು ಸ್ಪಿರಿಟ್ನಲ್ಲಿರುವ ಇತರರು ನನ್ನೊಂದಿಗೆ ಸರ್ವಾನುಮತದಿಂದ ಹಂಚಿಕೊಂಡಿದ್ದರೆನ್ನುವ ವಿಷಯ ಹೊಂದಿಕೆಯಾಗುತ್ತದೆ. ಈ ಆಕರ್ಷಕ ಪುಸ್ತಕವನ್ನು ಸಾಬೀತುಪಡಿಸಿ ಜೋರ್ಡನ್ ಹೃದಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ಮೊದಲು ನಾನು ಎಂದಿಗೂ ಕೇಳದ ಹಲವಾರು ಪರಿಕಲ್ಪನೆಯೊಂದಿಗೆ ನನ್ನ ತಿಳುವಳಿಕೆಯನ್ನು ವಿಸ್ತರಿಸಿದೆ. ಮ್ಯಾಥ್ಯೂ ಬರೆದ ಸಂಕ್ಷಿಪ್ತ ಪರಿಚಯ ಮತ್ತು ಅನುಬಂಧಗಳನ್ನು ಹೊರತುಪಡಿಸಿ ನೀವು ಆನಂದಿಸಲಿರುವ ಎಲ್ಲ ಪದಗಳು ಜೋರ್ಡನ್ ಅವರದ್ದೇ ಆಗಿರುತ್ತದೆ. ಪುಸ್ತಕದ ಈ ನಿಧಿಯು ಕೆಲವೊಮ್ಮೆ ಕಾವ್ಯಾತ್ಮಕವಾಗಿಯೂ ಮತ್ತು ಪ್ರಾಯೋಗಿಕವಾಗಿಯೂ ಇದೆ. ವಿಸ್ತೃತ ಅರಿವಿನ ನಿಮ್ಮ ಸ್ವಂತ ಅನುಭವವನ್ನು ಆನಂದಿಸಲು ಮತ್ತು ಕಲಿಯಲು ಮಾರ್ಗದರ್ಶನಗಳನ್ನು ಒಳಗೊಂಡಿದೆ. ನಮ್ಮ ನಿರ್ಭೀತ ಮಾರ್ಗದರ್ಶಿಯು ನಿಮ್ಮನ್ನು ಆ ತೀವ್ರ ಪ್ರಜ್ಞೆಯ ಭಾವನೆಯನ್ನು ಕಳೆದುಕೊಂಡ ಸಂದರ್ಭವನ್ನು ನೆನಪಿಸಿಕೊಳ್ಳಲು ಆಹ್ವಾನಿಸುತ್ತಾರೆ. ಇಂತಹ ಮಾನಸಿಕ ವ್ಯಾಯಾಮಗಳು ನಿಮ್ಮ ಭವಿಷ್ಯದ ಝಲಕುಗಳೊಂದಿಗೆ ನಿಮ್ಮನ್ನು ಪ್ರಲೋಭನೆಗೊಳಿಸುತ್ತವೆ, ಆದರೆ ನೀವು ಹೆಚ್ಚು ಮುಖ್ಯವಾದುದನ್ನು ಕೇಂದ್ರೀಕರಿಸಿದಾಗ ನೀವು ಭೂಮಿಯ ಮೇಲೆ ನಿಜವಾಗಿಯೂ ಸ್ವರ್ಗದ ಅನುಭವವನ್ನು ಅನುಭವಿಸಬಹುದು ಎಂದು ಅವರು ನಿಮಗೆ ತೋರಿಸುತ್ತಾರೆ. ಜೋರ್ಡನ್ ಅವರೊಂದಿಗೆ ಪ್ರಯಾಣವನ್ನು ಬೆಳೆಸಲು ಸಿದ್ಧರಾಗಿ ಮತ್ತು ಅದು ನಿಮಗೆ ತಿಳಿದಿರುವ ಅನುಭವವನ್ನು ಕೆಲವೊಮ್ಮೆ ಆಶ್ಚರ್ಯಕರವಾಗಿ ಪ್ರಸ್ತುತಪಡಿಸುತ್ತದೆ. ಇದು ಅತ್ಯಂತ ಕಡಿಮೆ ನಿರ್ಣಾಯಕ ಮತ್ತು ಅನಂತವಾಗಿ ಹೆಚ್ಚು ಪ್ರೀತಿಯಿಂದ ಕೂಡಿದೆ. ಆಧುನಿಕ ಓದುಗರು ಏನನ್ನು ನಂಬಬೇಕೆಂದು ಹೇಳಿದೆ, ನಿಮಗಾಗಿ ಏನು ಕಾದಿದೆ ಎಂಬುದನ್ನು ವಿವಿಧ ಮೂಲಗಳಿಂದ ಹೆಚ್ಚು ಮುಕ್ತವಾಗಿ ತಿಳಿಸಿ, ಈ ಕಲಿಕೆಯಿಂದ ನಾವು ನಮಗೆ ಗೊತ್ತಿಲ್ಲದ ಯಾವ ವಿಷಯವನ್ನು ನಂಬಬೇಕು ಎಂದು ಸ್ಪಷ್ಟಪಡಿಸಿದ್ದಾರೆ. ಮರಣಾನಂತರದ ಜೀವನದ ಆವೃತ್ತಿಗೆ ನಾವು ಸಿದ್ಧರಿದ್ದೇವೆ. ಅದು ನಾವು ಏನಾಗಿದ್ದೇವೆ ಎಂಬುದನ್ನು ಹೊರತುಪಡಿಸಿ ಬೇರೆಯಾಗಿರುವ ಅಗತ್ಯವಿಲ್ಲ. ಮಾನವರು ಪ್ರಯೋಗ ಮತ್ತು ತಪ್ಪುಗಳಿಂದ ಕಲಿಯುತ್ತಾರೆ. ನಾವು ಮರಣ ಎಂದು ಕರೆಯುವ ಪರಿವರ್ತನೆಯ ನಂತರವೂ ಕಲಿಕೆಯನ್ನು ಮುಂದುವರಿಸುತ್ತೇವೆ. ಜೋರ್ಡನ್ ಅವರು ಹೇಳುವ ಹಾಗೆ, ಇದು ಅಂತಿಮ ಸ್ವಯಂ ಸಹಾಯಕ ಮಾರ್ಗದರ್ಶಿಯಾಗಿದೆ. ನೀವು ಮಾರ್ಗವನ್ನು ದಾಟಲು ಸಮಯ ಬಂದಾಗ ಅಪರಿಚಿತ ಭೂಪ್ರದೇಶವನ್ನು ಸಾಗಿ ದಾಟಲು ನಿಮಗೆ ಸಹಾಯ ಮಾಡುವುದಲ್ಲದೆ, ನೀವು ಈಗ ಮಾನವ ರೂಪದಲ್ಲಿ ಎದುರಿಸುತ್ತಿರುವ ಸವಾಲುಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ಉತ್ತಮವಾಗಿ ಶ್ಲಾಘಿಸುವಲ್ಲಿ ನಿಮ್ಮನ್ನು ಬೆಂಬಲಿಸುತ್ತದೆ. ಈ ಪುಟಗಳನ್ನು ಓದುವಾಗ ನಮ್ಮ ಅರಿವಿಗೆ ಬರುವುದೇನೆಂದರೆ, ಜೋರ್ಡನ್ ಭೌತಿಕ ರೂಪದಲ್ಲಿ ಇದ್ದಾಗ ಅವನ ತಂದೆಗೆ ತಿಳಿದಿದ್ದ ಯುವಕನಾಗಿರಲಿಲ್ಲ, ಆದರೆ ಮ್ಯಾಥ್ಯೂ ಮಗನ ವಿಸ್ತೃತ ಆವೃತ್ತಿ ಎಂದು ಜೋರ್ಡನ್ ಅವರ ಆತ್ಮವು ನಿಮ್ಮೊಂದಿಗೆ ಮಾತನಾಡುತ್ತಿದೆ.
ಮತ್ತು ನೀವು ಎಂದಾದರೂ ಎಚ್ಚರಿಕೆಯಿಂದ ಆಲಿಸಿದರೆ ಅವನು ಆತ್ಮದ ಜೊತೆಗೆ ಮಾತನಾಡುವುದನ್ನು ಅರ್ಥೈಸಿಕೊಳ್ಳಬಹುದು. ಮ್ಯಾಥ್ಯೂ ಮ್ಯಾಕೆ